ಇನ್ನು ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಅನಂತಕುಮಾರ್ ಹೆಗಡೆ ಅವರ ವಿಚಾರವನ್ನು ಸಮರ್ಥಿಸಿಕೊಂಡು ಮಾತನಾಡಿದರು. ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಮಾತನಾಡ್ತಾ ಅನಂತಕುಮಾರ್ ಹೆಗಡೆ ಅವರ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ. ಶ್ರೀರಂಗಪಟ್ಟಣ ಮತ್ತು ಕಾರವಾರದಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ, ಅದು ಹಿಂದೂ ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದ್ದಾರೆ. ಅದನ್ನು ಅವ್ರು ಹೇಳಿದ್ದಾರೆ, ಅದರಲ್ಲೇನು ತಪ್ಪು, ಸುಳ್ಳು, ಅವೆಲ್ಲ ಇತಿಹಾಸ. ಮಸೀದಿ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಅದರಲ್ಲೇನು ತಪ್ಪಿದೆ, ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನೇಕ ವಿಚಾರಗಳ ಬಗ್ಗೆ ಈಶ್ವರಪ್ಪನವರು ಮಾತಾಡಿದ್ದಾರೆ. ಶ್ರೀರಂಗಪಟ್ಟಣ ಮತ್ತು ಕಾರವಾರ ಜಿಲ್ಲೆಯಲ್ಲಿ 2 ದೇವಸ್ಥಾನಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ, ಅದನ್ನು ತೆಗೆದು ಅಲ್ಲಿ ದೇವಸ್ಥಾನಗಳು ಮಾಡಬೇಕು ಅನ್ನೋಂಥ ಅವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದೇನು ತಪ್ಪಲ್ಲ. ಯಾಕೆ ಅಂತಂದರೆ ಇವತ್ತು 500-600 ವರ್ಷಗಳಿಂದ ಹಿಂದೂ ಸಮಾಜದಲ್ಲಿ ದೇವಸ್ಥಾನಗಳನ್ನು ಒಡೆದು ಆಕ್ರಮಣಕಾರಿಗಳು, ಮೊಘಲರಿರ್ಬೋದು, ಬೇರೆ ಇರ್ಬೋದು, ಅವ್ರು ಮಾಡೋದನ್ನು ಸ್ವತಂತ್ರ ಬಂದ ಮೇಲೂ ಕೂಡ ಸುಧಾರಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದು ಯಾವ ನ್ಯಾಯ ಇದು? ಇದನ್ನು ಸ್ವಾಭಾವಿಕವಾಗಿ ಇಡೀ ದೇಶದ ಎಲ್ಲ ಹಿಂದೂಗಳು, ರಾಷ್ಟ್ರಭಕ್ತರು ಇದನ್ನು ಸ್ವಾಗತ ಮಾಡಬೇಕು. ಯಾತಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಅಪೇಕ್ಷೆ ಇದ್ದಿದ್ದೇನು ಅಂತಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರನೇ ಅವ್ರು ಹೋರಾಟಗಳು ಮಾಡಿದ್ದು. ಅವ್ರು ಹೋರಾಟ ಮಾಡಿದ್ದು ಬರೀ ರಸ್ತೆ, ಚರಂಡಿ, ದೀಪ, ನೀರು, ಸೇತುವೆ ಇಷ್ಟಕ್ಕಲ್ಲ, ನಮ್ಮ ಸಂಸ್ಕೃತಿ ಉಳಿಬೇಕು ಅನ್ನೋದಕ್ಕೋಸ್ಕರನೇ ಅನೇಕ ವರ್ಷಗಳು ಹೋರಾಟ ಮಾಡ್ಕೊಂಡ್ಬಂದರು. ಈಗ ಮೊದಲನೇದೀಗ ಅಯೋಧ್ಯೆಯ ರಾಮ ಮಂದಿರ ಇವತ್ತು 22ನೇ ತಾರೀಕು ಅದರ ಒಂದು ವಿಶೇಷವಾದ ಉದ್ಘಾಟನೆ ಆಗ್ತಾಯಿದೆ. ಇನ್ನು ಮಥುರಾ ಮತ್ತು ಕಾಶಿದು ಕೂಡ ಕೋರ್ಟಲ್ಲಿ ಅನುಕೂಲಗಳು ಆಗ್ತಾಯಿದೆ. ಈ ರೀತಿ ಅಲ್ಲೊಂದು ಇಲ್ಲೊಂದು ಯಾವುದು ಈ ರೀತಿ ಹಿಂದೂಗಳ ದೇವಾಲಯಗಳನ್ನು ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ, ಅದು ಅವ್ರ ನೋವು ತೋಡ್ಕೊಂಡಿದ್ದಾರೆ. ಇದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗಳೇನಿದೆ, ಕಾಂಗ್ರೆಸ್ನವರು ವಿರೋಧಿಸಬೇಕು, ಬಿಜೆಪಿಯವರು ಸಮರ್ಥಿಸ್ಕೊಳ್ಬೇಕು, ಸಹಜ. ಆದರೆ ಅವರು ತುಂಬ ವಿಚಾರಗಳನ್ನ ಮಾತನಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲಿ ಮಾತನಾಡಿರೋದನ್ನು ಕೂಡ ಬಿಜೆಪಿಯವರು ಸಮರ್ಥಿಸ್ಕೋತಾರ. ಯಾರು ನಮ್ಮ ಪಕ್ಷದವ್ರು ಏನು ಮಾತಾಡಿದ್ರು ಸರಿ ಅನ್ನೋ ಮನಸ್ಥಿತಿನ ಹೇಗೆ ಅಂತ? ಅರವಿಂದ್, ನಿನ್ನೆ ಉತ್ತರ ಕನ್ನಡದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ, ಏನು ಉದ್ರೇಕಕಾರಿ ಹೇಳಿಕೆ, ವಿವಾದಾತ್ಮಕ ಹೇಳಿಕೆ ಕಾಂಗ್ರೆಸ್ ನಾಯಕರನ್ನ ಒಂದು ಕಡೆ ಕೆರಳಿಸಿದೆ ಅಂತಲೇ ಹೇಳ್ಬೋದು. ಮುಖ್ಯಮಂತ್ರಿಗಳನ್ನು ಏಕವಚನದಲ್ಲಿ ಸಂಬೋಧಿಸಿ ಮಾತನಾಡಿರುವಂಥದ್ದು ಕಾಂಗ್ರೆಸ್ ನಾಯಕರನ್ನ ಸಿಟ್ಟಿಗೆ ಎಬ್ಬಿಸಿದೆ. ನಿನ್ನೆನೇ ಪರಮೇಶ್ವರ್ ಅವರು ಇದಕ್ಕೆ ರಿಯಾಕ್ಟ್ ಮಾಡಿ ಪೊಲೀಸರು ಅವ್ರು ಏನು ಮಾತಾಡಿದರೆ ಅದ್ರ ವಿರುದ್ಧ ಹೋಗಿ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು ಅನ್ನೋದು ಒಂದು ಕಡೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಇವತ್ತು ಬೆಳಗ್ಗೆ CM DK ಅವರು ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ಮಾಡಿರುವಂಥದ್ದು, ಅವ್ರಿಗೆ ಏನೇನೋ ತಲೆ ಕೆಟ್ಟಂತಾಗಿದೆ, ಏನೇನೋ ಮಾತಾಡ್ತಾ ಇದ್ದಾರೆ, ಇಷ್ಟು ದಿನ ರೆಸ್ಟಲ್ಲಿ ಇದ್ರು, ರೆಸ್ಟ್ ಮುಗಿಸ್ಕೊಂಡು ಬಂದು ಏನೇನೋ ಮಾತಾಡ್ತಾ ಇದ್ದಾರೆ, ಜನ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅನಂತಕುಮಾರ್ ಹೆಗಡೆಯವರ ಏನು ವರ್ತನೆ ಇದೆ, ಅವ್ರ ನುಡಿ ಇದೆ, ಅದನ್ನೆಲ್ಲವನ್ನು ಕೂಡ ಖಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ನಾಯಕರು ಅನಿವಾರ್ಯವಾಗಿ ಸಮರ್ಥನೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಈಶ್ವರಪ್ಪನವರು ಎಲ್ಲ ಹೇಳಿಕೆಗಳನ್ನು ಕೂಡ ಉಲ್ಲೇಖಿಸಿ ಸಮರ್ಥನೆ ಮಾಡಿಕೊಳ್ಳಿಲ್ಲ, ಕೆಲವೊಂದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಒಂದು ಕಡೆ ಸಮರ್ಥನೆಗಿಳಿದ್ರೆ ಕಾಂಗ್ರೆಸ್ ನಾಯಕರು ಸಿಟ್ಟಿಗೆದ್ದು ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಈ ಥರದ ಹೇಳಿಕೆ ಕೊಟ್ಟು ಈ ಥರದ ವಿರೋಧ ಎದುರಿಸಿ 2-3 ವರ್ಷ ಆಗಿದೆ. ಈಗ ಅವರು 2-3 ವರ್ಷದಿಂದ ಸೈಲೆಂಟ್ ಆಗಿದ್ರು, ಈಗ ಆಕ್ಟಿವ್ ಆಗಿದ್ದಾರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತೆ ಆವೇಶಭರಿತವಾಗಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲೂ ಕೂಡ ಲೋಕಸಭೆ ಚುನಾವಣೆ ದೃಷ್ಟಿಯಿಂದಲೂ ಕೂಡ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರನ್ನ ಕೆರಳಿಸ್ತಾ ಇದ್ದಾರೆ. ಸಹಜವಾಗಿ ಕಾಂಗ್ರೆಸ್ ನಾಯಕರು ತಿರುಗೇಟ್ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಪೊಲೀಸ್ ಕ್ರಮ ಏನಾಗುತ್ತೆ ಅನ್ನುವಂಥದ್ದು ಒಂದು, DCM ಅವರ ಹೇಳಿಕೆ ಇನ್ನೊಂದು ಕಡೆ ಸದ್ದು ಮಾಡ್ತಾ ಇದೆ. ಸೊ ಇದಕ್ಕೆಲ್ಲ ಬಿಜೆಪಿ ನಾಯಕರು ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತ ಕಾದು ನೋಡಬೇಕು. ಮುಖ್ಯವಾಗಿ ಅನಂತಕುಮಾರ್ ಹೆಗಡೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಬಟ್ ಎಲ್ಲವನ್ನೂ ಸಮರ್ಥಿಸ್ಕೊಂಡ್ರೂ ತಪ್ಪಾಗುತ್ತೆ. ರಾಜ್ಯದ ಮುಖ್ಯಮಂತ್ರಿ ಅಂದರೆ ಅವ್ರು ಎಲ್ರಿಗೂ ಮುಖ್ಯಮಂತ್ರಿನೇ, ನಿಮಗಿಷ್ಟ ಇರಲಿ ಬಿಡಲಿ, ಅವ್ರಿಗೇನು ಗೌರವವನ್ನು ಕೊಡಬೇಕು ಅದನ್ನು ಕೊಡಬೇಕು. ಬಟ್ ಈ ಥರ ಮಾತನಾಡಿದ್ರೆ 4 ಜನ ಚಪ್ಪಾಳೆ ತಟ್ಟಬೋದು ಅಷ್ಟೇ, ಅದಕ್ಕಿಂತ ದೊಡ್ಡ ಸಾಧನೆ ಏನೂ ಇಲ್ಲ.